ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯವನ್ನು ಮುಂದುವರ್ಸೋಣ. ಹಿಂದಿನ ಒಂದು ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಯಾವ ರೀತಿ ನಾವು ಘಾತೀಯ ಸಂಕೇತದಲ್ಲಿ ಬರೀಬೇಕು ಅನ್ನೋದನ್ನು ನೋಡಿದ್ದೀವಿ. ಮತ್ತು ಕೆಲವು ಸರಳ ಪ್ರಶ್ನೆಗಳನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಯಾವ ರೀತಿ ಅವಿಭಾಜ್ಯ ಅಪವರ್ತಿಸ್ಕೋಬೇಕು ಮತ್ತು ಅದನ್ನು ಘಾತಾಂಕ ರೂಪದಾಗ ಬರೀಬೇಕು ಅನ್ನೋದನ್ನು ಕೂಡ ನೋಡಿದ್ದೀವಿ. ಅದಕ್ಕೆ ಸ್ವಲ್ಪ ಇನ್ನೂ ಅಷ್ಟು ಹೆಚ್ಚಿಗೆ ಪ್ರಾಕ್ಟೀಸ್ ಆಗಲಿ ಅಂಥೇಳಿ ಇನ್ನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು 10 ಪ್ರಶ್ನೆಗಳದಾವೆ. ಈಗ ಒಂದು ಪ್ರಕಾರದ್ದು ಇವತ್ತು ನಾವೇನು ಮಾಡಬೇಕಾಗಿತ್ತು ಅಂದ್ರೆ ಘಾತ ರೂಪದಾಗ ಬರೀಬೇಕಾಗಿತ್ತು. ಮೊದಲನೇ ಪ್ರಶ್ನೆ ಏನೈತಪ್ಪ ಅಂದರೆ 1024 ಐತಿ. ಒಂದನೇದನ್ನು ಇಲ್ಲಿ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. 1024 ಇದನ್ನು ನಾವು ಯಾವ ರೂಪದಾಗ ಬರೀಬೇಕಾಗೈತಿ? ಘಾತ ರೂಪದಾಗ ಬರೀಬೇಕಾಗಿತ್ತು. ಅದನ್ನು ಘಾತ ರೂಪದಾಗ ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಅದನ್ನು ಅಪವರ್ತಿಸ್ಕೋಬೇಕು. ಮೊದಲು 1024 ಎಲ್ಲರೂ ಬರ್ಕೋರಿ. 1024 ಬರ್ಕೋರಿ. 1024 ಪಕ್ಕಕ್ಕೆ ಬರೀರಿ. ಆಮೇಲೆ ಒಂದು ಗೆರಿ ಹೊಡ್ಕೋರಿ. ಇದು 2 ಭಾಗ ಹೋಗ್ತೈತೆ ಇಲ್ಲೋ? ಹಾಂ, ಅಚ್ಚುನು 2 2 5 10 2 1 2 2 ಮತ್ತು 2 2 4 2 6 12 ಹಚ್ಚಬಾರ್ದು. ಹಾಂ, 2 5 10 2 6 12 ಕರೆಕ್ಟ್ ಐತಿದ? ನೆಕ್ಸ್ಟ್ 2 1 2 2 2 8 2 6 2 4 2 3 2 2 2 2 16 2 8 2 4 2 2 2 1 ಒಪ್ತೀರಿ? ಅದನ್ನ 1024 ಹೊಡೆದು ಬರೆದ್ರೆ 2 ಸಲ ಬಂದೈತೆ ನೋಡಿ. 1 2 3 4 5 6 7 8 9 10 ಬಾರಿ ಗುಣಿಸಲ್ಪಟ್ಟೆ. 2 10 ಸಲ ಗುಣಾಕಾರ ಹಾಕಿ ಬರೀರಿ ಎಲ್ಲರೂ. ಇದೇನು ಕಷ್ಟ ಇಲ್ಲಲ್ಲ? ನಕ್ಕೋತ್ಕೊಂಡುದಲ್ಲಮ್ಮ, ಬೇರೆ ಮಾತಾಡೋದಲ್ಲ. ಇದರೊಳಗೆ ಸಂಪೂರ್ಣ ತೊಡಗಿಸ್ಕೊಳ್ಳೋದು. ನಿಮ್ಮನ್ನು ನೀವು ವಿಷಯದೊಳಗೆ ತೊಡಗಿಸ್ಕೊಳ್ಳೋದು ಮುಖ್ಯ. ಇಲ್ಲಿ ನಾನು ಇಲ್ಲಿ ಪಾಠ ಮಾಡಬೇಕಾದ್ರೆ ಅಥವಾ ನೀವು ವಿಡಿಯೋ ನೋಡ್ಕೊತಿರ್ಬೇಕಾದ್ರೆ ಬೇರೆ ಮಾಡ್ಕೋತ ಕುಂತ್ರ ಅಲ್ಲದು. ಅದರಿಂದ ವಿಷಯ ಜ್ಞಾನ ಇಂಪ್ರೂವ್ ಆಗೋದಿಲ್ಲ. ನಾವು ಹೇಳಿದ ಮಾತನ್ನು ಕೇಳ್ರಿ. 2 ಸಲ ಬರೀರಿ ಅಂತ ಹೇಳಿದಿನ. ಹಾಂ, ಬರ್ರಿ ಎಲ್ಲರೂ. 1 2 3 4 5 6 7 8 9 10 ಸಲ ಬರ್ದನ ನೋಡ್ರಿ. 1024 ಘಾತೀಯ ಸಂಕೇತದಾಗ ಬರಿಬೇಕಾಗಿತ್ತು. 2 10 ಬಾರಿ ಗುಣಿಸಲ್ಪಟ್ಟಿದೆ. ಅದಕ್ಕೆ 2ರ ಘಾತ ಎಷ್ಟು ಬರೀನು? 10. ತಿಳಿತೋ? ಇಷ್ಟ ಆಯ್ತಿದ್ದು ಪರಿಹಾರ. ಇಷ್ಟ ಎ ಪ್ರಶ್ನೆ ಕಂಪ್ಲೀಟ್ ಆತಿಲ್ಲಿಗೆ. ಎಲ್ಲರೂ ನನ್ನ ಜೊತೆನೇ ನಾ ಸಾಕಷ್ಟು ಟೈಮ್ ಕೊಟ್ಟು ನಿಮ್ಮ ಮಾತಾಡಿಸಿ ಉತ್ತರ ಬರೀತಿರ್ತೀನಿ. ಆ ಟೈಮ್ ಗ್ಯಾಪ್ನಾಗ ಎಲ್ಲರೂ ಬರ್ಕೊಂತ ಹೋಗ್ಬೇಕು. ಅರ್ಥ ಆಯಿತು? 1/64 ಐತಿ. ಬಿ ಏನೈತೆ ಹೇಳ್ರಿ? 1/64 ಐತಿ. ಇದನ್ನು ಘಾತಾಂಕ ರೂಪದಾಗ ಬರಿಬೇಕಾಗಿತ್ತು. ಹೌದು? ನಾ ಅಂಶದಾಗಿಂದ ಬಿಡ್ತೀನಿ, ಛೇದದಾಗಿಂದ ಅಷ್ಟೇ ತೊಗೋತೀನಿ. 64 ಇದನ್ನು ಅಪವರ್ತಿಸ್ಕೋತೀನಿ. 64 ಅಪವರ್ತಿಸ್ಕೊಂಡ್ರೆ 2 3 6 2 2 ಆಮೇಲೆ 2 ಎಷ್ಟಲೇ? 2 16 2 16 2 8 2 4 2 2 2 1 ಭಾಳ ಸರಳ ಐತಿದು. 2ರ ಘಾತ 6 ಬರ್ತೈತಿ. ಹೌದಲ್ಲ? ಸರಿ, ಇದನ್ನ ಹೆಂಗೆ ಬರೋಣ ಅಂದ್ರೆ 1 ಬಾಗ್ಲೆ ಎಷ್ಟಿದು? 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ ಎಷ್ಟು ಸಲ? 1 2 3 4 5 6 ಸಲ, 6 ಸಲ. ಇದು ನಮಗೆ ಘಾತ ರೂಪದಾಗ ಬರಿಬೇಕಾಗಿತ್ತು. 1 ಐತಲ್ಲ, 1ರ ಘಾತ 6 ಬರಿತೀವಿ, ನಡಿತೈತೇನ? ಆಮೇಲೆ ಇದನ್ನ 2ರ ಘಾತ 6 ಬರಿಬೋದು. ನಿಮಗೆ ಮುಂದೆ ಇನ್ನು ಘಾತಾಂಕ ನಿಯಮನ ಓದ್ತೀರಿ. 1ರ ಘಾತ 6 ಐತಿ, 2ರ ಘಾತ 6 ಐತಿ. ಇದನ್ನ ಹೆಂಗೆ ಬರೆಯೋಕೆ ಸಾಧ್ಯ ಆಕೈತೆ ಅಂದ್ರೆ 2 ಸೇರಿಸಿ 1/64 1/2⁶ ಅಂತಲೂ ಬರಿಬೋದು. ಇಲ್ಲ ನಿಮ್ಗೆ ಘಾತಾಂಕಗಳ ನಿಯಮನ ಏನೋ ಹೇಳಿಲ್ಲ, ಆ ಘಾತಾಂಕಗಳ ನಿಯಮ ಬ್ಯಾಡಪ್ಪ ಅಂದ್ರೆ ಅಂತ ಕೊಡ್ರಿ. ಇದನ್ನ ಹಿಂಗೆ ಬರಿಬೋದಲ್ಲ? ಸ್ವಲ್ಪ ಲಕ್ಷ ಕೊಡ್ರಿ. ಇದನ್ನ ಬೇರೆ ರೀತಿ ನಿಮಗೆ ತಿಳಿಯುವಂಗೆ ಹೇಳ್ತೀನಿ ನೋಡಿ. ಇಲ್ಲೇ 1ರ ಘಾತದ್ದನ್ನು ಇದನ್ನು ಬಿಡೋಣ. ಇದು ಸ್ವಲ್ಪ ಇದನ್ನು ಮೆಥಡ ಚೇಂಜ್ ಮಾಡ್ಕೊಂತಾರೆ. ಯಾಕಂದ್ರೆ ನಿಮ್ಗೆ ಇನ್ನೂ ಘಾತಾಂಕಗಳ ನಿಯಮ ನಾವು ಪರಿಚಯಿಸಿಲ್ಲ. ಅದಕ್ಕೆ ಸ್ವಲ್ಪ ಬದಲಾಸ್ತೀನಿ ಮೆಥಡ್. 1/2 ಹಿಂಗೆ ಹೊಡೆದು ಬರಲಿಲ್ಲ. 4 5 6 ಸಲ ಆತಿಲ್ಲ. ಇದು 1 2 ಅಂಶ ಎಷ್ಟು ಸಲ ಬರ್ದನ? 6 ಸಲ ಬರ್ದನೇ ಇಲ್ಲ? ಮಾತಾಡಲ್ಲ. ನಾ ಏನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳಿ.
ವಿಡಿಯೋ ನೋಡಕತ್ತವ್ರು ಹೇಳ್ರಿ, ಇಲ್ಲಿ ನನ್ನ ಮುಂದೆ ಕುಂತವ್ರು ಹೇಳ್ರಿ. 1 2 ಅಂಶನ ಎಷ್ಟು ಬಾರಿ ಗುಣಿಸಲಾಗೈತಿ? 6 ಬಾರಿ ಗುಣಿಸಲಾಗೈತಿ. ಅದಕ್ಕೆ 1 2 ಅಂಶರ ಘಾತ ಎಷ್ಟು ಬರಿಬೇಕು? 6 ಬರಿಬೇಕು. 1 2 ಅಂಶ ಅಂತಕ್ಕಂಥ ಸಂಖ್ಯೆ, ಈ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತಿತವಾಗಿ ಗುಣಿಸಲ್ಪಟ್ಟಿದೆ? 6 ಬಾರಿ ಗುಣಿಸಲ್ಪಟ್ಟಿದೆ. ಅದಕ್ಕೆ 1 2 ಅಂಶನ ಘಾತ ಎಷ್ಟು ಬರಿಬೇಕು? 6 ಬರಿಬೇಕು ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಇಲ್ಲಿ ನೀವೆಲ್ಲ. ಬಿ ಉಪ ಪ್ರಶ್ನೆ ಆಯಿತು. ಈಗ ಸಿ ನೋಡ್ರಿ, ಅದನ್ನ ಒಂದು ಇಲ್ಲೇ ಮಾಡೋಣ. ಏನೈತೆ ನಮ್ಗೆ ಸಿ ಪ್ರಶ್ನೆ? ನೋಡ್ರಿ ಏನೈತಿ? 512 ಬಾಗ್ಲೆ 729. 512 ಬಾಗ್ಲೆ ಎಷ್ಟೈತಿ? 729. ಇಲ್ಲಿ ನಿಮ್ಗೆ 2 ಅಪವರ್ತನಗಳು ಬೇಕಾಗ್ತಾವೆ. 512ರದ್ದು ಬೇಕಾಕತಿ, ಆಮೇಲೆ 729ರದ್ದು ಬೇಕಾಕತಿ. ನಾ 512ರದ್ದು ಮಾಡ್ಕೋತೀನಿ, ನೀವು ಮಾಡ್ರಿ ನನ್ನ ಜೋಡಿ. ಹೇಳ್ರಿ. 2 2 ಮುಂದೆ ಎಷ್ಟು ಹಚ್ತೀರಿ? 2 5 10, ಮುಂದೆ 2 6 12. ಕರೆಕ್ಟ್ ಐತಿ? ಮುಂದೆ ಮತ್ತೆ 2 1 2 2 2 8. ಇನ್ನು ಮತ್ತೆ ಎಷ್ಟು ಹಚ್ತೀರಿ? 2ರಿಂದ 2 6 2 4 2 3 2 2 2 16 2 16 2 8 2 4 2 2 2 1. ಸರಿನಾ? ಇಲ್ಲಿ 512 ಅಪವರ್ತಿಸೋ ಕೆಲಸ ಮುಗೀತು. ಮತ್ತೇನೈತಿ? 729 ಐತಿ. 729 ಅಪವರ್ತಿಸ್ಕೊಳ್ಳೋಣ. ಸರಿ. 2 ಎಷ್ಟಲೇ? 2 3 6. 12 2 6 12. ಸರಿ ಸರಿ ಸರಿ, ಬರಂಗಿಲ್ಲ. ಏನು ಮಾಡ್ಬೇಕು? 3 ಹೋಗತ್ತೆ. ಬಿಡಿ ಸ್ಥಾನದಾಗ 9 ಐತಿ. ನಾನು ನೋಡ್ಲೆ ಬೆಸ್ಸಂಖ್ಯೆ ಇತ್ತಂದ್ರೆ ಅದು 2 ಭಾಗ ಹೋಗಂಗಿಲ್ಲ. 3 2 6, 1 ಉಳಿತು 12 ಆಯ್ತು. 3 4 12, 3 3 9, 3 8 24, 3 1 3, 3 2 6 8 ಇತ್ತು, 2 ಉಳಿತು 21 ಆಯಿತು. 3 7 21, 3 9 27, 3 3 ಮತ್ತು 3 1. ನೀವು ಯಾರ್ಯಾರ ಫ್ರೆಂಡ್ ಬರೀತಾರದು ಬಿಡಬೇಡ್ರಿ, ಮಾಸ್ತರ್ ಬರೀತಾನದು ಬಿಡಬೇಡ್ರಿ. ಇಲ್ಲಿ ಕುಂತ ಗುಳ್ಳ ಹೋಗ್ಬೇಕು. ನೀನು ಅಪವರ್ತನ ತೆಗಿಬೇಕವ, ಅಂದ್ರೆ ನಿನಗೆ ತಲೆಗೆ ಹೋಗೋದಿಲ್ಲ ವಿಷಯ. ನಿನ್ನ ಹೊಟ್ಟೆ ಹಸು ಆದ್ರೆ ನೀನ ತಿನ್ಬೇಕಲ್ಲ. ಇನ್ನೊಬ್ರು ಉಂಡ್ರೆ ನೀನು ಹೊಟ್ಟೆ ತುಂಬತತಿ ಇಲ್ಲ, ಹೋದಿಲ್ಲ? ಮತ್ತು ಹೆಂಗೆ ಅಂದ್ರೆ ಇನ್ನು ನಿಮಗೆ ಹೆಂಗೆ ಹೇಳ್ಬೇಕು? ಯಾವ ಭಾಷೆ ಒಳಗೆ ಹೇಳ್ಬೇಕು? ಅಷ್ಟ ಪ್ರೀತಿ ವಿಶ್ವಾಸಲೆ ಹೇಳಿದ್ದು ತಿಳ್ಕೊರಿ. ಭಾಂಡತನ ಪ್ರೈಮರಿಯಾಗಿಂದ ಬಿಡ್ರಿ. ಅದು ಇಲ್ಲಿ ನಾವೇನು ಹೇಳತ್ತೀವಿ, ಯಾವ ದಾರಿ ತೋರಿಸತ್ತೀವಿ, ನಮ್ಮ ಜೋಡಿ ಬರ್ರಿ, ಬದಲು ಮಾಡ್ತೀನಿ ನಾನು. ನಿಮಗೆ ನನ್ನ ಜೋಡಿ ಬರ್ಬೇಕು. ಬರಕ್ಕೆ ರೆಡಿ ಇದ್ದೀರಿ ಎಲ್ಲರೂ? ಸುಮ್ಮನೆ ಹ್ಞೂ ಅಲ್ಲ, ಗಟ್ಟಿದ್ವು ನೀನು ಇಲ್ಲಿ ನೋಡು. ಬರ್ತೀವ್ರಿ ಅನ್ನೋ ಮನಸ್ಸಿಲ್ಲಲ್ಲ ನಿಮ್ಗೆ ಹುಡುಗಿಯರಿಗೆ? ನನ್ನ ಜೊತೆ ಬರೋದಿರಿಲ್ಲ? ಮತ್ತು ಮಾತಾಡಕತ್ತ ಏನಿಲ್ಲ. ಇದೇನು ಕಾಡಾಕತ್ತಿದ್ದು? ಏನೋ ಮಂತ್ರ ಹಾಕತ್ತೀರಿ ನೋಡಿ ನೀವು. ಹಾಂ ನೋಡ್ರಿ, 5 12 512 ಇಲ್ಲ, 2 2 ಸಲ ಅಂತ ಹೇಳಿಲ್ಲ ನಿಶ್. 1 2 3 4 5 6 ಹೇಳ್ರಿ. 7 2 ಸಲ, 8 9 ಸಲ. 3 2 ಸಲ ಬಂದೈತಿ? 6 ಸಲ ಬಂದೈತಿ. ಹಾಂ, 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3, 1 2 3 4 5 6. ಇದನ್ನ ಹೆಂಗೆ ಗಾತ್ ಸೂಚಿ ಒಳಗೆ ಬರೀರಿ ನೋಡ್ರಿ. 2 2 ಸಲ ಬಂದೈತಿ, 9 ಸಲ ಬಂದೈತಿ. ಇದನ್ನ 2 ರೀತಿ ಬರೀಬೋದು ನಾವು. ಹಿಂಗೆ ಬರೋದು ಬಿಟ್ರೆ ನಡೀತಿ. 2ರ ಘಾತ 9 ಬಾಗ್ಲೆ 3ರ ಘಾತ ಎಷ್ಟು? 1 2 3 4 5 6, 3ರ ಘಾತ 6. ಇಷ್ಟ ಬರ್ರಿ, ಇದ ಘಾತಾಂಕರು. ಅದನ್ನು ಯಾವ ಸಂಖ್ಯೆ ಪುನರಾವರ್ತನೆ ಆಗಿರಲಿಲ್ಲ ಅದ್ರ ಘಾತ ಸೂಚಿಯ ರೂಪದೊಳಗೆ ವ್ಯಕ್ತಪಡಿಸಿದ್ರೆ ಸಾಕು. ಇಷ್ಟ ಸಾಕು. ಬರದ್ರಿ? ಇನ್ನು ಮುಂದಿನ ಪ್ರಶ್ನೆ -27/125 ಏನೈತೆ ಅಂದ್ರೆ -27 ಡಿವೈಡೆಡ್ ಬೈ 125. -27 ಡಿವೈಡೆಡ್ ಬೈ 125. ಇದು ಬಾಯ್ಲೆಕ್ಕನ ಹಾಕೈತೆ, ಅಪವರ್ತನೆ ತೆಗೆದು ಅವಶ್ಯಕತೆ ಇಲ್ಲ. -27 ಡಿವೈಡೆಡ್ ಬೈ 125. 3ರ ಘನ 20 ಹೇಳೋದಿಲ್ಲ ಅಂದ್ರೆ ಇದು ಹಿಂಗೆ ಬರೋಲ್ಲ. ಇದು ಮೈನಸ್ ಇರ್ಲಂಗೆ 3 ಗುಂಡ್ಲೆ 3 ಗುಂಡ್ಲೆ 3,
ಬಾಗ್ಲೆ 5 ಗುಂಡ್ಲೆ 5 ಗುಂಡ್ಲೆ 5 ಬರೆಯಕ್ಕೆ ಬರ್ತೈತಿಲ್ಲ, ಹೌದು. ಇದನ್ನ ಹೆಂಗೆ ಬರೆಯಲ್ಲ, ಮೈನಸ್ ಐತೆ ಇದು. ಹಾಂ, ನಿಮಗೆ ಆ ಮೈನಸ್ ಚಿನ್ನ ಅಂಶ ಕಟ್ಟ ಹಚ್ಕೋರಿ. ಅವಾಗ ಹೆಂಗೆ ಬರಿಬೋದು ನೋಡ್ರಿ, ಇದನ್ನ -3 ಗುಂಡ್ಲೆ -3 ಗುಂಡ್ಲೆ -3 ಬರ್ತೈತೆ. ನಡೀರಿ ನೋಡ್ರಿ, ತಿಳಿತಿಲ್ಲ? 5 ಗುಂಡ್ಲೆ 5 ಗುಂಡ್ಲೆ 5 ತಿಳಿತು. ಇದನ್ನ ಹೆಂಗೆ ಬರೆಯೋದು ಅಂದ್ರೆ -3ರ ಘಾತ ಎಷ್ಟು ಬರಲಿ, ಎಷ್ಟು ಬರಿಲ್ರಿ 3. ಬಾಗ್ಲೆ 5ರ ಘಾತ ಎಷ್ಟು ಬರೀ, 3 ಅಲ್ಲ, 5 ಎಷ್ಟು ಸಲ ಬಂತು ನೋಡ್ರಿ, 3 ಸಲ ಬಂದೈತಿ. ಅಂದ್ರೆ 5ರ ಘಾತ ಎಷ್ಟು ಬರಿಬೇಕು, 3 ಬರಿಬೇಕು. ತಿಳಿತಿಷ್ಟ? ಇದು ಘಾತಾಂಕ ರೂಪದಾಗ, ಅದು ಘಾತ ಸೂಚಿ ಅಥವಾ ಘಾತಾಂಕ ರೂಪದಾಗ ಬರ್ದದ್ದಾಯ್ತು. ಇದು ಹಿಂಗೆ ಬೇಡ ಅಂದ್ರೆ ಇನ್ನೊಂದು ರೀತಿನೂ ಬರಿಬೋದು. ಅಥವಾ ಇಲ್ಲಿ ನೋಡ್ರಿ, ಈ ಸ್ಟೆಪ್ಗೆ ಇಲ್ಲಿ ಬದಲಾಸ್ತೀನಿ ನಾ. -3 ಡಿವೈಡೆಡ್ ಬೈ 5, -3 ಡಿವೈಡೆಡ್ ಬೈ 5, ಆಮೇಲೆ -3 ಡಿವೈಡೆಡ್ ಬೈ 5 ಎಷ್ಟು ಸಲ ಬಂದೈತದ, 3 ಸಲ ಬಂದೈತೆ. -3 5 5 3 ಸಲ ಬಂದೈತಿಲ್ಲ, ಅದಕ್ಕೆ -3 ಡಿವೈಡೆಡ್ ಬೈ 5ನ ಘಾತ ಎಷ್ಟು ಬರಿಬೋದು, 3. ಇದು ಕರೆಕ್ಟೇ, ಇದು ಕರೆಕ್ಟ್, ಹಿಂಗೂ ಬರಿಬೋದು. ಬರ್ಕೊಂಡ್ರಿ? ಸರಿ, ಈಗ 256 ಬಾಗ್ಲೆ ಎಷ್ಟೈತಿ, 81 ಐತಿ. DE 256 ಬಾಗ್ಲೆ ಎಷ್ಟು, 81. 256 ಅಟ್ಟ ತಕ್ಕೋಣ, 81 3ರ ಘಾತ 4 ಅಂತ ಗೊತ್ತೈತೆ ನಮಗೆ, ಭಾಳ ಸಲ ಬಂದೈತೆ ಅದೀಗ. 256 ನೋಡ್ರಿ, 2 1 2 2 4, 2 8 16, 2 6 12, 2 4 8, 2 3 2 2 2 16, 2 8 2 4 2 2 1. ಸರಿ, 256 ಅನ್ನು 2 ಗುಂಡ್ಲೆ 2 ಗುಂಡ್ಲೆ 2 ಏನು ಸರಿಯಪ್ಪ, 8 ಸಲ ಆಯ್ತು ಹೇಳ್ರಿ, ನೀವೇ ಹೇಳ್ಬೇಕು. 2 8 ಸಲ ಬರಲಿ. 1 2 3 4 5 6 7 8 ಸಲ ಆಯ್ತು, 4 ಸಲ ಆಯ್ತು. ಇನ್ನು 4 ಸಲ ಬರಿಬೇಕು. 1 2 3 4 ಟೋಟಲ್ 8 ಸಲ ಆಯ್ತು. ಬಾಗ್ಲೆ 81, 3 3 9, 9 3 27, 27 3 80. ಬಾಯಿ ಲೆಕ್ಕ 4 ಐತ್ಲೆ ಅದು. 3 3 9, 9 3 27, 27 3 81. ಈಗ 2ರ ಘಾತ ಇದನ್ನ ಎಷ್ಟು ಬರಲಿ ಹೇಳ್ರಿ, 8 ಐತಿ. ಆಮೇಲೆ 3ರ ಘಾತ ಎಷ್ಟು ಬರೀದು, ಇದನ್ನ 4. ಸಾಕಿಷ್ಟ. ಇದು ಘಾತಾಂಕ ರೂಪದ ಪ್ರತಿನಿಧಿಸುವಿಕೆ. ತಲೆಯಾಗ ಹೊಂಟತಿಲ್ಲ ಏನ್ರ, ಸ್ವಲ್ಪ ಹೊಂಟತಿ? ಸರಿ, ಮುಂದೆ ಹೋಗೋಣ. ಇನ್ನು F -125/8 ಈಸಿ ಐತಿದ. ಇಲ್ಲಿ ಇತ್ತಲ್ಲ, ಇದು ನಿಮ್ಗೆ ಬಿಡ್ತೀನಿ. ಜೀನು ನಿಮ್ಗೆ ಬಿಡ್ತೀನಿ. F ಮತ್ತು ಜಿ ನೀವು ಟ್ರೈ ಮಾಡಿ. F ನೀವು ಪ್ರಯತ್ನಿಸ್ರಿ, ಜೀನು ಕೂಡ ನೀವು ಏನು ಮಾಡ್ರಿ, ಪ್ರಯತ್ನಿಸ್ರಿ. ನೆಕ್ಸ್ಟ್ H 144/81, 144 ಡಿವೈಡೆಡ್ ಬೈ 81 ಐತಿ. 81ನ 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 4 ಸಲ ಬರಿತೀವಿ, ಹೌದಾ? ಊಪರ್ 144 ಹೆಂಗೆ ಬರಿಬೋದು ನೋಡ್ರಿ. 144 2 ಎಷ್ಟು ಹಚ್ತಾರೆ, 2 7 14, 4 ಐತೆ ಮುಂದೆ. 2 2 2 3 6, 2 6 12. ಬೂತಿಗೆ ಹಿಡ್ಕೊಂಡೈತೆ ನಿಮ್ಗೆ. ಒಬ್ಬರ ರೆಸ್ಪಾಂಡ್ ಮಾಡತ್ತೀರಿ, ಒಬ್ಬರ ಪ್ರತಿಕ್ರಿಯಿಸುವಿಕೆ, ಇನ್ವಾಲ್ವ್ಮೆಂಟ್ ಐತಿ, ಐತಿಲ್ಲ ಸ್ವಲ್ಪ ಏನು. ಮುಂದೆ 2 ಎಷ್ಟಲೇ ಹಚ್ತಾರೆ, ಇದು 2 1 2 8 16, 2 2 9, ಮುಂದೆ ಎಷ್ಟಲೇ ಹಚ್ತೀರಿ, 3 3 3 1. ಸರಿನಾ? ಇದನ್ನು ಅಂಶದಾಗ ಬರೀನು. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2, 4 ಸಲ, 3 8 ಸಲ, 2 ಸಲ.
ಈಗೇನು ಮಾಡ್ಬೋದು ಇದನ್ನಂದ್ರೆ ಈ ಮೂರ ಕಡ್ತಾ ಹೊಡಿಬೋದು, ಈ ಮೂರನೂ ಕಡ್ತಾ ಹೊಡಿಬೋದು. ಈ ಉಳಿದಿರ್ತಕ್ಕಂಥ ಬೆಲೆಯನ್ನು ಘಾತ ಸೂಚಿ ಒಳಗೆ ಬರೋಣ. 2 ರ ಘಾತ 4 ಬಾಗ್ಲೆ ಎಷ್ಟು 3 ರ ಘಾತ 2. ಇದನ್ನು ಆದಷ್ಟು ಕಡ್ತಾ ಹೊಡಿದು ಬೇಡ ತಡ್ರಿ ಒಂದು ನಿಮಿಷ. ಅದು ಇದ್ದ ಬೆಲೆ ಹೆಂಗೆ ಇದ್ದಂಗೆ ಉಳಿವಂಗನ ಬರೆದು ಬಿಡೋಲ್ಲ. ಇದನ್ನು ಬದಲಾಯಿಸೋದು ಯಾಕೆ, ನನಗೆ ಯಾಕೋ ಅಷ್ಟು ಸೂಕ್ತ ಅನಿಸ್ಲಿಲ್ಲ. ಹಂಗೆ ಮಾಡೋಣ. 2 4 5 6 ಸಲ ಅಲ್ಲ 4 ಸಲ 3 ಎಲ್ಲಿಂದ ಬಂದಿತ್ತು ಮತ್ತೆ ಮ್ಯಾಲ 3 2 ಸಲ ಐತಲ್ಲ 4 ಸಲ ಐತಿ. ಕರೆಕ್ಟ್ ಐತಿ. 3 ಇಲ್ಲೇ 4 ಸಲ 3 × 3 ಇನ್ನು ಡೈರೆಕ್ಟ್ ಏನು ಮಾಡಿರಿ 2 ರ ಘಾತ 4 ಬರೀರಿ. 2 ರ ಘಾತ 4 3 ರ ಘಾತ 2 ಬರೀರಿ. ಬಾಗ್ಲೆ 3 ರ ಘಾತ ಎಷ್ಟು ಬರೀತೀರಿ 4 ಬರೀತೀರಿ. ಅದು ಘಾತ ಸೂಚಿ ಒಳಗೆ ವ್ಯಕ್ತ ಆತ. ಅಂದ್ರೆ ಅದಕ್ಕೆ ಅದು ಟ್ಯಾಲಿ ಆಗ್ಬೇಕು. ಕ್ಯಾನ್ಸಲ್ ಆಗಿ ಸುಲಭೀಕರಣ ಮಾಡೋದು ಬೇಡ, ಟ್ಯಾಲಿ ಆಗೋಂಗೆ ಇಟ್ಬಿಡೋಣ. ಸುಲಭೀಕರಿಸಿ ಅಂತ ಹೇಳಿಲ್ಲ ಅವರ, ಘಾತ ರೂಪದಾಗ ಬರೆಯಕ್ಕೆ ಕಟ್ಟ ಹೇಳ್ಯಾರ. ಸರಿ, ಮುಂದಿನ ಪ್ರಶ್ನೆ ಯಾವುದದು? 256/6561. ಇದನ್ನು ನಿಮ್ಗೆ ಬಿಡ್ತೀನಿ. ಅದನ್ನು ನೀವು 2 ಮಾಡ್ತೀರಿ, ಐ ಮತ್ತು ಜೆ. ಇದನ್ನು ನಿಮ್ಗೆ ಪ್ರಯತ್ನಿಸ್ಲಿಕ್ಕೆ ಬಿಟ್ಟಿರ್ತೀನಿ. ಸರಳ ಅದಾವ, ಏನೋ ಭಾಳ ಕಷ್ಟ ಇಲ್ಲ. ಇನ್ನೊಂದು ಪ್ರಕಾರದ್ದು ಇದ್ರಾಗ ತೊಗೊಂಡಿದ್ದೀನಿ, ಇದನ್ನು ಮುಂದುವರಿಸ್ತೀನಿ ನಾನು. ಮುಂದೆ ಏನು ನೋಡು, ಇಲ್ಲಿ ಪ್ರಶ್ನೆ ಹಾಕೊಳ್ಳೋದ ಬಿಟ್ಟಿನ ಮ್ಯಾಲ ಪ್ರಶ್ನೆ ಅದು ಏನು ಬರಿಬೇಕಂದ್ರೆ ಬೆಲೆ ಕಂಡುಹಿಡೀರಿ ಅಂತ ಐತಿ. ಬರೆದಿಲ್ಲ, ಬೈ ಮಿಸ್ಟೇಕ್ ಬಂದಿಲ್ಲ. ಇಲ್ಲಿ ಏನು ಬರ್ಕೋಬೇಕು ನಾವು ಅಂದ್ರೆ 2ನೇ ಮೇನ ಬೆಲೆ ಕಂಡುಹಿಡೀರಿ. ಇವತ್ತರದೆಲ್ಲ ಏನು ಮಾಡೋದೈತೆ ನಾವು ಬೆಲೆಯನ್ನು ಕಂಡುಹಿಡೀರಿ. ಇದೊಂದಿಟ್ಟು ಎಕ್ಸ್ಟ್ರಾ ಈ ಪೀರಿಯಡ್ನಾಗ ಮಾಡಿಸ್ಬಿಡೋಣ. ಅದಕ್ಕೆ ಅಲ್ಲೊಂದಿಷ್ಟು ನಿಮ್ಗೆ ಹೋಮ್ವರ್ಕ್ ಕೊಟ್ಟೆ. ಇದ್ರೊಳಗೆ ಒಂದು 2-3 ಹೋಮ್ವರ್ಕ್ ಕೊಟ್ಟಿರ್ತೀನಿ, ಒಂದು 4-5 ನಾ ಮಾಡ್ತೀನಿ ನೋಡಿರಿ. 5 ರ ಘಾತ -3 ಐತಿ. ಬೆಲೆ ಇದ್ರೆ ಬೆಲೆ ಕಂಡುಹಿಡಿದೈತಿ. 5 ರ ಘಾತ -3 ಐತಿ. ಮೊದಲನೇದು ಏನೈತಿ 5 ರ ಘಾತ -3. ಮುಂಜಾನೆ ನಿಮ್ಗೆ ಅಥವಾ ಹಿಂದಿನ ವಿಡಿಯೋದೊಳಗೆ ಒಂದು ರೂಲ್ ಹೇಳಿದ್ದೀನಿ. ಏನಪ್ಪ ಆ ರೂಲ್ ನೆನಪು ಮಾಡ್ತೀನಿ ನಾನು. ಏನ ಘಾತ -m ಇತ್ತಂದ್ರೆ ಇದನ್ನು 1 ಹೆಂಗೆ ಬರಿಬೋದು, ಏನ ಘಾತ m ಅಂತ ಬರಿಬೋದು. ಇಲ್ಲಿ n ಇದ್ರೆ n, m ತೊಗೊಂಡೇನೆ n ತೊಗೊಂಡೇನೆ ನೆನಪಿಲ್ಲಂಗೆ. ಏನ ಘಾತ ಮೈನಸ್ ಇತ್ತಂದ್ರೆ ಅದು ಆ ಕಡೆ ಹೋತಂದ್ರೆ 1 ಏನ ಘಾತ ಏನಾಕತಿ ಪ್ಲಸ್ ಆಕತಿ. ಇಲ್ಲೇ 1 ಬಾಗ್ಲೆ ಐದು ಹೆಂಗೆ ಬರೀ ಹೇಳ್ರಿ, 5 ರ ಘಾತ ಎಷ್ಟು ಬರೀನು 3. 5 3 ಸಲ ಗುಣಿಸ್ರ ಗುಣ್ಸಾಕಾದ್ ಬರ್ತೈತೆನ? ನೀವೇನ್ರ ಸಾಲಿ ಅದು ಕಲ್ತಿರನ? 7ನೇ ತನ ಸಾಲಿ ಹುಯ್ರಿ ಅಂದ್ರೆ ಹೇಳ್ತೀರಿ 125. ಹಾಂ, ನನ್ನ ಜೊತೆ ಬರ್ಕೋತ ಹೋಗ್ರತ್ತೆ ಹೇಳತ್ತೀನಿ. ಕೆಲವು ಕೈ ಉಡ್ಸಾಕ್ತಾ ಇರಲಿಲ್ಲ. ಯಾಕೆ? ಇದು ಎಲ್ಲ ಭೂತ ಪ್ರೇತದ ಲೆಕ್ಕಾಚಾರ ನಾನು ಹೇಳಿ ದೇವ್ ಹಿಡ್ಕೊಂಡು ಅವ್ರು ಹಿಂಗೆ ಮಾಡ್ತಾರೆ. ಇನ್ಸ್ಟ್ರಕ್ಷನ್ಸ್ ಟೀಚರ್ಸ್ ಏನು ಕೊಡ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದು, ಅವರೊಂದಿಗೆ ಇರುವುದನ್ನು ರೂಢಿಸ್ಕೊರಿ. ಇದೇನರ ಅಲ್ಪ ಸ್ವಲ್ಪ ಬರೀದು ಉಳಿದಿತ್ತು ಅಂದ್ರೆ ಇದು ನಿಲೆ ಬಿಡ್ರಿ. ಇನ್ನು ಮುಂದೆ ನಾ ಈಗ ಸ್ಟೆಪ್ ಸ್ಟಾರ್ಟ್ ಮಾಡ್ತಿಲ್ಲ, ನನ್ನ ಜೊತೆ ನನ್ನೊಂದಿಗೆ ಇರೋದು. ಮನಸ್ಸು, ಹ್ಯಾಂಡ್, ಅದು ಬರವಣಿಗೆ ಎಲ್ಲವೂ ನನ್ನ ಜೊತೆ ಇರಬೇಕು. 2/3 ಐತಿ. 2/3 ಎಲ್ಲರೂ ಬರ್ಕೋಬೇಕು. ನಾ ಹಾಕೊಂಡಿಲ್ಲ ಲೆಕ್ಕ ನೀವು ಹಾಕೋಬೇಕು. ಹಿಂದೆ ಉಳಿಬಾರ್ದು, ಬೇರೆ ಚಿಂತೆ ಮಾಡಬಾರ್ದು. ನಿಮಗೇನು ಕಷ್ಟ ಐತಿ? ಏನಿಲ್ಲಲ್ಲ, ತಲೆ ಮೇಲೆ ಯಾವ ದೊಡ್ಡ ಕಷ್ಟ ಇಲ್ಲೋದಿಲ್ಲ, ಭಾರ ಇಲ್ಲೋದಿಲ್ಲ. ಚೆಂದಂಗೆ ಅಭ್ಯಾಸ ಮಾಡೋದು ಅಷ್ಟೇ ಐತಿ ಮಾಡ್ರಿ. 2/3 ಅಂದ್ರೆ ಇದರ ಅರ್ಥ 2/3 ಇಂಟು 2/3 ಇಂಟು ಏನು ಮಾಡಬೇಕು 2/3 ಇಂಟು 2/3. 2 ಸಲ ಬರಲಿ, 4 ಸಲ ಬರಲಿ, 5 ಸಲ ಬರಲಿ, 4 ಸಲ ಬರ್ದಿನಿಲ್ಲ ಮುಗೀತಲ್ಲ. ಮತ್ತೇನು ಗುಣಿಸ್ಕೋತ ಹೋಗೋದ? 2 4 ಸಲ ಗುಣಿಸಿದ್ರೆ 16 ಬರ್ತೈತಿ. 3 4 ಗುಣಿಸಿದ್ರೆ ಎಷ್ಟು ಬರ್ತೈತಿ? 81 ಬರ್ತೈತಿ. ಬರ್ತೈತೋ ಇಲ್ಲೋ? ಸರಿ, ಮುಂದಿನ ಪ್ರಶ್ನೆ -3/4. -3/4 ರೇಸ್ಟು ಎಷ್ಟೈತದ? -3 ಐತಿ. ಹಾಂ, ಇನ್ನೊಂದು ರೂಲ್ ನೆನಪು ಮಾಡ್ಕೋರಿ. ಹೇಳಿದ್ದೀನಿ ನಾ ಹಿಂದಿನ ವಿಡಿಯೋದಾಗ, ಈಗ ನೆನಪು ಮಾಡ್ತೀನಿ ನೋಡ್ರಿ. ನಿಮಗೆ A/B ಐತೆ ತಿಳ್ಕೊರಿ. ಘಾತ -n ಇತ್ತಂದ್ರೆ ಇದನ್ನ B/A ಬರೆದ್ರಿ ಅಂದ್ರೆ ಘಾತ ಮೈನಸ್ ಇದ್ದದ್ದು ಏನಾಕತಿ ಪ್ಲಸ್ ಆಗ. ಈ ನಿಯಮ ಇಲ್ಲಿ ಸ್ವಲ್ಪ ಹಚ್ಚೋದೈತಿ. ಇದನ್ನೇನು ಮಾಡೋಣ, ಮೈನಸ್ ಹಂಗೆ ಇಡೋಣ. ಈಗ 3/4 ಬದಲಿ 4/3 ಬರೀತೀನಿ. ಘಾತ ಏನಾಕತ್ತದ ಮೈನಸ್ ಇದು ಪ್ಲಸ್ ಆತಿಲ್ಲ. ಇನ್ನು ಋಣ ಸಂಖ್ಯೆಯ ಘಾತ ಬೆಸಘಾತ ಸೂಚಿ ಇತ್ತಂದ್ರೆ ಮೈನಸ್ ಉಳಿತೈತಿ. ಏನೋ ಸಮ ಇತ್ತು ಅಂದ್ರೆ ಮೈನಸ್ ಹೋಗ್ತೈತಿ. ಅರ್ಥ ಆಯಿತು? ಇದನ್ನು ಕೂಡ ಹಿಂದಿನ ಒಂದು ವಿಡಿಯೋ ಸರಿನಲ್ಲಿ ಚರ್ಚೆ ಮಾಡಿದ್ದೆ. ಇಲ್ಲಿ 4ರ ಗಣ ತಗೊಳ್ಳೋಣ, ಬಾಗ್ಲೆ ಏನು ತಗೊಳ್ಳೋಣ 3ರ ಗಣ ತಗೊಳ್ಳೋಣ.
ಇಲ್ಲ ಹಂಗೆ ಬೇಡ ನಿಮಗೆ ಇನ್ನೂ ನಿಯಮಗಳನ್ನು ಹೇಳಿಲ್ಲ ಘಾತಾಂಕ ನಿಯಮಗಳು ಅದ್ರ ಪ್ರಕಾರ ಬರ್ತೈತಿ ಇದು ಆ್ಯಕ್ಚುಲಿ ಹಿಂಗೆ ಬೇಡ ಇದನ್ನು ಜನರಲ್ ಮೆಥಡ್ಲೇ ಹೇಳ್ತೀನಿ ನೋಡಿರಿ ಮೆಥಡ್ ಬದಲಾಸ್ತೀನಿ ಇಲ್ಲಿ ನೋಡಿರಿ -4/3ನ ಘಾತ 3 ಐತಿ ಅಂದ್ರೆ -4/3 ಇಂಟು -4/3 ಇಂಟು ಎಷ್ಟು -4/3 ಇದರ ಗೊತ್ತಾಕತ್ತಿಲ್ಲ ಹಾಂ ಹಿಂಗಾರೆ ಬರಿಬೋದಿಲ್ಲ ಹಾಂ ಇದನ್ನು ಗುಣಿಸೋದು ಈಗ -3/4 ಇದರ ಘಾತ -3 ಐತಿ -3 ಇಡೋನು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 4 16 16 4 64 3 3 9 9 3 ಇದು ಸಾಂಖ್ಯಿಕ ಮೌಲ್ಯ ಅದನ್ನು ಸುಲಭೀಕರಣ ಮಾಡಿದಾಗ ಬರ್ತಕ್ಕಂತಹ ಬೆಲೆ ಇವೆಲ್ಲ ಪುಸ್ತಕದಾಗ ಲೆಕ್ಕಗಳು ಇಲ್ಲ ಪುಸ್ತಕದಾಗ ಇಲ್ಲ ಇದನ್ನೇನು ಹೇಳತ್ತಾರ ಅನ್ಬೇಡ ಇವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ನೀವು ವರ್ಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗ್ತದೆ ಪುಸ್ತಕದೊಳಗೆ ಸಮಸ್ಯೆಗಳನ್ನು ಭಾಳ ಕಡಿಮೆ ಕೊಟ್ಟಾರೆ ಚರ್ಚೆನೇ ಹೆಚ್ಚು ಮಾಡಿದ್ದಾರೆ ಸ್ವಲ್ಪ ರೂಲ್ಸ್ ಗೊತ್ತಾಗಬೇಕಂದ್ರೆ ಕಾನ್ಸೆಪ್ಟ್ ಪರಿಕಲ್ಪನೆ ಗೊತ್ತಾಗಬೇಕಂದ್ರೆ ಪ್ರಾಕ್ಟೀಸಿಗೆ ಸಮಸ್ಯೆನೂ ಕೂಡ ಬೇಕಾಗ್ತಾವೆ ಅದಕ್ಕೆ ನಾನು ಈ ಪ್ರಯತ್ನವನ್ನು ಮಾಡಾಕತ್ತೀನಿ ಅದಕ್ಕೆ ಸ್ವಲ್ಪ ಸ್ಪಂದಿಸಿ ಸರಿಯಾಗಿ ಎಲ್ಲರೂ ಕೆಲಸ ಮಾಡಿರಿ ಮುಂದಿನ ನೋಡ್ರಿ ಡಿ -2 ಎಷ್ಟು ಐತದು -5 ಐತಿ -2 -5 ಐತಿ ಇದನ್ನು 1/-2 ಎಷ್ಟು ಬರಲಿ ಹೇಳ್ರಿ 1/-2 ಎಷ್ಟು ಬರಿಬೇಕು +5 ಬರಿಬೇಕಿಲ್ಲ ಹಾಂ ಇದು 1 ಹಂಗೆ ಇರಲಿ -2 5 ಸಲ ಗುಣಿಸ್ಬೇಕು -2 -2 ಗುಂಡ್ಲೆ -2 -2ನ್ನು 5 ಸಲ ಗುಣಿಸೋದು ಅಂದರೆ 2ರ ಘಾತ 5 ಅಂದ್ರೆ 32 ಬೆಲೆ ಅದ್ರದ ಇದು -32 ಬರಲಿ +32 ಬರಲಿ ಮೈನಸ್ ಬರಿಬೇಕು -5 ಬೆಸ ಸೂಚಿ ಐತದು ಅಂದ್ರೆ ಮೈನಸ್ ಉಳಿತೈತೆ ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಿಂಗಾರೆ ನೋಡ್ರಿ ಯಾವುದೇ ವಿಧಾನದಿಂದ ಹೋಗಿ -1/32 ಬಂತು ಇದನ್ನು ಫೈನಲ್ ಆನ್ಸರ್ ಹೆಂಗೆ ಬರಲಿಲ್ಲ ಛೇದದಾಗ ಬರಿಬೇಡ್ರಿ ಮೈನಸ್ ಹಿಂಗೆ ನಡುವಿಟ್ಟ 1/32 ಅಂತ ಬರಿ -1/32 ಬರಿ ಡಿ ಕಂಪ್ಲೀಟ್ ಆತೀಗ ಈಗ ಬರೋಣ ಏನಪ್ಪ ಇದಾಗ ಏನೈತಿ 1/-3 -2 1/-3 ಐತಿ ರೇಸ್ ಟು -2 ಐತಿ ಇದನ್ನ ಹಿಂಗೆ ಮಾಡ್ರಿ -3 ಡಿವೈಡೆಡ್ ಬೈ 1 ಬೇಡ್ರಿ ಅಂಶದ ಛೇದಕ್ಕೆ ಅಂಶ ಬದಲಾಸ್ಕೋತೀನಿ ಆವಾಗ -2 ಇದ್ದು ಏನಾಕತ್ತದ +2 ಆಗತ್ತೆ -3ಗೆ 1 ಭಾಗಿಸಿದ್ರೆ ಎಷ್ಟ -3ಗೆ 1 ಭಾಗಿಸಿದ್ರೆ ಎಷ್ಟ -3ನ ಉಳಿತೈತಿ ಯಾವುದೇ ಸಂಖ್ಯೆಗೆ 1ರಿಂದ ಭಾಗಿಸಿದ್ರೆ ಅದು ಬದಲಾಗೋದಿಲ್ಲ ಅಷ್ಟೇ ಉಳಿತೈತಿ -3ನ ವರ್ಗ ಅಂದ್ರೆ -3 ಗುಂಡ್ಲೆ ಎಷ್ಟು ಬರಿಬೇಕು -3 ಬರಿಬೇಕು 3 3 9 ಮೈನಸ್ ಇಂಟು ಮೈನಸ್ ಏನಾಕತಿ ಪ್ಲಸ್ ಆಕತಿ ತಿಳಿತಿಲ್ಲ ಘಾತ ರೂಪದಾಗ ಕೊಟ್ಟದನ್ನು ವಿಸ್ತರಿಸಿ ಸಾಂಖ್ಯಿಕ ರೂಪದಾಗ ಬರೆಯೋದನ್ನು ಇಲ್ಲಿ ಮಾಡತ್ತೆ ಇನ್ನೊಂದೆರಡು ಮಾಡ್ತೀನಿ ಉಳಿದಿದ್ದು ನೀವು ಮಾಡಕ್ಕಿರುತ್ತೆ ಸ್ವಲ್ಪ ಹೆಚ್ಚುವರಿ ಪ್ರಾಕ್ಟೀಸ್ ಇರಲಿ ಅಂತ ಹೇಳಿ ಲೆಕ್ಕ ತೊಗೊಂಡಿದ್ದೀನಿ ಇಲ್ಲಿ ಎಫ್ ನೀವು ಮಾಡ್ಬೋದು ಈಸಿ ಐತಿ ನಾನು ಜಿ ತಗೋತೀನಿ ನೋಡಿ ಎಫ್ ಬಿಡ್ತೀನಿ ಎಫ್ ನೀವು ಪ್ರಯತ್ನಿಸ್ರಿ ಅಲ್ಲಿ ಉತ್ತರ ಅದನ್ನ ಹಾಕ್ಕೊಂಡಿಲ್ಲ ಇರಲಿ ನೀವು ಪ್ರಯತ್ನಿಸಿ ಕನ್ಫರ್ಮ್ ಮಾಡ್ಕೊರಿ ನಿಮ್ಮ ಶಿಕ್ಷಕರೊಂದಿಗೆ ಅಥವಾ ನನ್ನ ಜೊತೆ ಚರ್ಚೆ ಮಾಡಿ ಉತ್ತರ ಬಿಡಿಸಿದ ಕರೆಕ್ಟ್ ರೀತಿಯಲ್ಲಿ ನೋಡ್ಕೊರಿ ಜಿ ನೋಡ್ರಿ ಏನೈತಿ -15/12 ಐತಿ -15/12 ಘಾತ ಎಷ್ಟಿತ್ತದ 2 ಇತ್ತ 3 ಇತ್ತ 3 ಐತಲ್ಲ ಹಾಂ 3 ಐತಿ ಈಗೇನು ಮಾಡ್ಬೇಕಿತ್ತ -15/12 ಅಂಶನ 3 ಬಾರಿ ಗುಣಿಸ್ಬೇಕು -15/12 ಇಂಟು -15/12 ಇಂಟು -15 ಡಿವೈಡೆಡ್ ಬೈ 12 ಹಾಂ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ 225 ಇದು 15 12 144 ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆದ ಇಂಟು -15/12 ಆಕೈತಿ ಈಗ 225ಕ್ಕೆ 15 ಒಂದು ಅರ್ಧ ಜನ ಗುಣಿಸ್ರಿ 144 12 ಒಂದು ಅರ್ಧ ಜನ ಗುಣಿಸ್ರಿ ಅವೆರಡು ಉತ್ತರ ಹೇಳಕ್ಕಿರ ಬರಿತೀರಿ ಗುಣಾಕಾರ ಮಾಡಿ ಬರಿಬೇಕಲ್ಲ ಅಲ್ಲಿ ನೋಡ್ರಿ ಪ್ಲಸ್ ಇಂಟು -5 ಮೈನಸ್ ಆಕೈತಿ ಒಂದು ಮೈನಸ್ ಇಟ್ಟರೆ ಸಾಕು 225 15 ಗುಣಿಸಿ ಎಷ್ಟು ಹೇಳತ್ತೀರ ಹೇಳಿ 1 ಇನ್ನೊಮ್ಮೆ ಹೇಳ್ರಿ ಎಷ್ಟು ಮೊದಲ ಅಂಶದಾಗಿಂದ ಹೇಳ್ರಲ್ಲ 3375 ನಮ್ಮ ಮೇಲಿಂದ ಬರೆಯತ್ತೇನೋ ಕೆಳಗಿಂದಂತೆ ಹೆಂಗಂದ್ರೆ ಏನು ಬರೆಯತ್ತೈತೆ ಅದಕ್ಕೆ ರೆಸ್ಪಾಂಡ್ ಮಾಡಿ 144 12 ಗುಣಿಸ್ರ 725
28. ಸರಿ, ಇದು ಪ್ರಶ್ನೆ ಪರಿಹಾರ. ಇಲ್ಲಿದ್ನ ಹೆಂಗೆ ಮಾಡೋದೈತೆ ಅಂದ್ರೆ 9 12 ಅಂಶ 4 ಸಲ ಗುಣಿಸೋದು. ಇದು ಅಗದಿ ಈಜಿ ಐತೆ. 4 ಗಣ 64, 2 ಗಣ ಎಷ್ಟು? 2 ವರ್ಗ 4 64 2 ಗುಣಿಸೋದು, 4 ಗುಣಿಸೋದು 256 ಉತ್ತರ ಬರ್ತೈತಿ. ಇದು ಸರಳ ಐತಿ, ಇದು ಸರಳ ಐತಿ. ಇವು 3 ಪ್ರಶ್ನೆಗಳನ್ನ ನೀವೇ ಮಾಡ್ರಿ. ಸಾಧ್ಯ ಆಕತ್ತಿಲ್ಲ? ಓಕೆ.